ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಈಗ ವ್ಲಾಗ್ ಸ್ಟಾರ್ಟ್ ಮಾಡ್ತಿದ್ದೀನಿ. ಈಗ ಬಂದು ಇವತ್ತು ಬೆಳಗ್ಗೆ ಬಂದು ಏನು ಅಡುಗೆ ಮಾಡಿದ್ವಿ ಫ್ರೆಂಡ್ಸ್, ಅದೇ ನಿನ್ನೆ ಟೈಮ್ ಅಂತ ಇದು ಮಾಡಿದ್ದಲ್ವ ಅದೇ ಇತ್ತು. ಅವ್ರು ಬೆಳಿಗ್ಗೆ ಅದು ತಿಂದು ಮತ್ತು ಅನ್ನನೂ ಜಾಸ್ತಿ ರೊಟ್ಟಿ ಸುಟ್ಟಿದ್ನಲ್ವ, ಸುಡೋದು ರೊಟ್ಟಿನೇ ತಿಂದ್ಬಿಟ್ಟಾರೆ ಅವ್ರು, ಅನ್ನ ತಿಂದಿಲ್ಲ. ಇನ್ನು ನಾನು ಒಂದು 3 ರೊಟ್ಟಿ ತಿಂದು ಸ್ವಲ್ಪ ಅನ್ನ ತಿಂದೆ. ಈಗ ನಾಗೆ ಇತ್ತು ಅನ್ನ, ಹಾಗಾಗಿ ಏನು ಅಡುಗೆ ಮಾಡೋಕ್ಕೆ ಹೋಗಿಲ್ಲ, ಅದೇ ಇತ್ತು. ನಾನು ಉಪವಾಸ ಅಲ್ವ, ಹಾಗಾಗಿ ಅದೇ ಇತ್ತು. ಇಲ್ಲ ಪ್ರಿಯಾಂಶಿ ಇಡ್ಲಿ ತಗೊಂಡ್ಬಂದಿದ್ರು, ಅದು ತಿಂದವನ್ನ ಇನ್ನು ನೈಟ್ ಅಡುಗೆ ಮಾಡಿದ್ರೆ ಆಯ್ತು ಬಿಡು ಅಂತ ಸುಮ್ಮನೆ ಆಗ್ಬಿಟ್ಟೆ. ಏನು ಬಿತ್ತು ಸುಮ್ಮನೆ ಆಗ್ಬಿಟ್ಟೆ. ಇನ್ನು ಇವಾಗ ಏನು ಮಾಡ್ತಿದ್ದೀನಿ ಅಂದರೆ, ಪ್ರಿಯಾಂಶಿನ ಫಸ್ಟ್ ಇಯರ್ ಬರ್ತಡೇ ಅದು ಫೋಟೋ ತೋರ್ಸೋಣ ಅಂತಂದೇಳಿ ತೋರ್ಸೋಣ ಅಂತೇಳಿ ತಗೊಂಬಂದಿದ್ದೀನಿ. ಮೊನ್ನೆ ಬರ್ತಡೇ ದಿವಸನೇ ತೋರಿಸ್ಬೇಕಿತ್ತು, ಏನು ಅವಾಗೇನು ಕೆಲಸ ಅದಕ್ಕೆ ತೋರಿಸಿಲ್ಲ. ಹಾಗಾಗಿ ಇವಾಗ ಅದು ತೋರಿಸೋಣ ಅಂತಂದೇಳಿ ಫಸ್ಟ್ ಇಯರ್ ಬರ್ತಡೇ ಆಲ್ಬಮ್ ಫೋಟೋ ಬಂದಿತ್ತು. ಅವಾಗಲೇ ಬಂದು ಭಾಳ ದಿನ ಆಯಿತು, ಬಟ್ ಈಗ ತೋರಿಸೋಣ ಅಂತೇಳಿ ಬನ್ನಿ ಅವ್ನು ಬರ್ತಡೇ ಫೋಟೋಸ್ ಎಲ್ಲ. ಅವ್ನು ಮಲಗಿದಾಗೆ ವಿಡಿಯೋ ಮಾಡ್ತೀನಿ ಫ್ರೆಂಡ್ಸ್, ಇಲ್ಲಾಂದರೆ ಸ್ವಲ್ಪ ಕಿರಿ ಮಾಡ್ತಾನೆ. ಇನ್ನು ಅವನು ಮಲಗಿದ್ದಾನೆ, ಬನ್ನಿ ಫೋಟೋ ತೋರಿಸ್ತೀನಿ. ಇನ್ನು ನೋಡಿ ಗೈಸ್, ಇದು ಪ್ರಿಯಾಂಶಿ ಆಲ್ಬಂಬು ಇದು ಚೀಲಲ್ಲಿಟ್ಟು ಇಟ್ಟಿದ್ವಿ. ಈಗ ತೆಗಿತಿದ್ದೀನಿ, ಓಪನ್ ಮಾಡ್ತಿದ್ದೀನಿ. ಬಂದ ನೋಡಿ ಫ್ರೆಂಡ್ಸ್, ಫಸ್ಟು ಪೇಜ್ ಅಂದರೆ ಇದು ಬುಕ್ಕಿಂದ ಈ ಥರ ಮಾಡ್ತಾರಲ್ವ, ಆ ಥರ ಮಾಡೋದು ಫಸ್ಟ್ನೇ ಪೇಜ್. ಇದು ಫಸ್ಟ್ನೇ ಪೇಜಲ್ಲಿ ಈ ರೀತಿ ಇದ್ದಾನೆ, ಕ್ಯೂಟ್ ಬಾಯ್. ಇದು ಮೇಲೆ ಯಾವ ಥರ ಮಾಡಿದ್ದಾರೆ ಅಂದರೆ ಒಂಥರ ಶೈನಿಂಗ್ ಇದೆ ಫ್ರೆಂಡ್ಸ್. ಇದು ಒಂಥರ ಲೈಟ್ ಮುಟ್ಟಿದರೆ ಏನೋ ಅಲ್ಲಿದೆ ಅನಿಸ್ತಿದೆ, ಬಟ್ ಏನೋ ಆ ಥರ ಮಾಡಿದ್ರು ಅವರು. ಚೆನ್ನಾಗಿದೆ ಒಂದು ಆಲ್ಬಮ್ ಮಾತ್ರ. ಫೋಟೋಸ್ ಮಾತ್ರ ಸಖತ್ತಾಗಿ ಬಂದಿದೆ, ಫೋಟೋಸನ್ನು ತೋರಿಸ್ತೀನಿ. ಹಾಗೆ ಗೈಸ್, ಇದು ಫಸ್ಟ್ ಬರ್ತಡೇದು ಇದೆ ನೋಡಿ, ಡ್ರೆಸ್ ಹೇಳಿದ್ನಲ್ವ, ಅದೇ ಹೇಳಿದ್ನಲ್ವ, ಬ್ಲೂ ಕಲರ್ ತೋರಿಸಿದ್ನಲ್ವ, ಆ ಥರದಾಗೆ ನೋಡಿ ಇದು ಇರೋದು. ಪಿಂಕ್ ಆ್ಯಂಡ್ ಬ್ರೌನ್ ಕಲರ್ ಆ್ಯಂಡ್ ವೈಟ್ ಈ ಥರ ಮಿಕ್ಸ್ ಮ್ಯಾಚ್ ಕಲರ್ ಇದೆ. ಇದು ಈ ಡ್ರೆಸ್ ಇನ್ನೇ ಇದೆ, ಅವು ಉಡುತ್ತಿಲ್ಲ ಫ್ರೆಂಡ್ಸ್, ಇದು ಉಡಲ್ಲ ಒಂಥರ. ಅದು 3 ಥರ, ಇದು ಮೇಲೆ ಇರೋದು ಅಂಗಿ, ನೆಕ್ಸ್ಟು ಇಲ್ಲೊಂದು ಬರುತ್ತಲ್ವ, ಇಲ್ಲೊಂದಿದೆ ಅಲ್ವ, ಇದು ಒಂಥರ ಸ್ವಲ್ಪ ಕೋಟ್ ಥರ ಬಂದಿದೆ. ಅದಾದಮೇಲೆ ನೆಕ್ಸ್ಟ್ ಇದು 3 ಸ್ಟೆಪ್ ಇದೆ ಡ್ರೆಸ್. ಹಂಗಾಗಿ ಅವನು ಉಡೋಕೆ ಅಷ್ಟು ಇಷ್ಟಪಡಲ್ಲ ಅದು. ಹಾಗೆ ಆದ್ರೂ ಬಲವಂತ ಮಾಡಿ ಯಾವಾಗಲೂ ಒಂದು ಟೈಮ್ ಹಾಕ್ತಿರ್ತೀನಿ. ಓಪನ್ ಮಾಡೋಣ ಬನ್ನಿ. ಇನ್ನು ಹೇಳ್ಬೇಕಂದ್ರೆ, ಇದು ಫೋಟೋ ಕೊಡುವಾಗನೇ ಅವ್ರು ಹೇಳಿದರು ಕೆಳಗಡೆ ಇಟ್ಟು ನೋಡಬೇಡಿ, ಯಾಕಂದರೆ ಇದು ಆಗುತ್ತೆ, ಇದು ಮೇಲಿದೆ ಅಲ್ವಾ, ಇದು ಕಚ್ಚು ಕೂಡುತ್ತೆ, ಏನಾದರೂ ಗಲೀಜು ಕೂಡ್ತು ಚೆನ್ನಾಗಿ ಕಾಣಲ್ಲ ಅಂತಂದು ಹೇಳಿದರು. ಅವರೇ ಹೇಳಿ ಕೊಟ್ಟಿದ್ರು. ಹೀಗಾಗಿ ಯಾರಿಗಾದ್ರೂ ನಾನು ತೋರ್ಸೋಕೆ ಕೊಟ್ಟರು ಅವ್ರಿಗೆ ಹೇಳ್ತೀನಿ, ಏನಾದರೂ ಕೆಳಗಡೆ ಇಟ್ಕೊಂಡು ನೋಡಿ ಅಂತ. ಇಲ್ಲಾಂದರೆ ಇದು ಚೀಲ ಕಟ್ ಕಳಿಸ್ಬಿಡ್ತೀನಿ, ಅದ್ರಾಗೆ ನೋಡ್ಕೊತಾರೆ. ಇನ್ನು ಫಸ್ಟು ಇದು ನೋಡಿ ಫ್ರೆಂಡ್ಸ್, ಒಂದು ಫೋಟೋ ಪ್ರಿಯಾಂಶ್ ಕ್ಯೂಟ್. ಅವನಿನ್ನ ನಾನು ಫಸ್ಟಿಗೆ ಇದು ಇದ್ನಲ್ವ, ಅವ್ನು ಫಸ್ಟ್ ಡೆಲಿವರಿ ಯಾವಾಗಲಿಂದ ವೀಡಿಯೋಸ್ ಮಾಡ್ತಿದ್ರೆ ಲಾಗ್ಸ್, ಕ್ಯೂಟಾಗಿದ್ದ. ನಾನು ನೋಡಿ ಇಲ್ಲಿ ಹೆಂಗಿದ್ದಾನೆ, ಅಳ್ತಿದ್ದ. ಬರೀ ಫಸ್ಟ್ ಬರ್ತಡೇ ನಿಜವಾಗ್ಲೂ ಬರೀ ಅಳ್ಕೊಂತಿದ್ದಾನೆ. ಈ ಸೆಕೆಂಡ್ ಬರ್ತಡೇ ಏನು ಹತ್ತಿಲ್ಲ, ಅವನು ಫುಲ್ಲು ಎಲ್ಲ ಗೊತ್ತಾಗ್ತಿತ್ತು ಅವನಿಗೆ ಕೇಕ್ ಕಟ್ ಮಾಡೋದೆಲ್ಲ. ಫಸ್ಟ್ ಬರ್ತಡೇ ಅಂತೂ ಬರೀ ಅಳದೇ ಒಂದು. ಇನ್ನು ಇಲ್ಲಿದ್ದಾರೆ ನೋಡಿ ಫಸ್ಟು, ಇದನ್ನು ಪ್ರಿಯಾಂಶ್ ಇದೇನು ಒಯ್ ಹಿಂಗೆ ಬಿದ್ದಂಗಾಗಿದೆ. ಗಾಳಿ ಫುಲ್ಲು. ಇವ್ನು ಏನಾದರೂ ಫಂಕ್ಷನ್ ಮಾಡ್ತೀವಿ ಅಂದ್ರೆ ಮಳೆ ಮಾತ್ರ ಬರೇ ಮಳೆ. ಇವ್ನ ಫಂಕ್ಷನ್ ಯಾವುದಾದ್ರೂ ಮಾಡಿ, ಇವ್ನು ಹುಟ್ಟಿದಾಗ ಅವತ್ತು ಮಳೆ ಬಂತು, ಇನ್ನು ನಾಮಕರಣಕ್ಕೂ ಬಂತು, ಇನ್ನು ಬರ್ತಡೇ ಮತ್ತು ಜವಳ ಅದೇ ಒಟ್ಟು ಇವ್ನು ಏನು ಫಂಕ್ಷನ್ ಮಾಡ್ತೀವಿ ಮಳೆ. ಅವತ್ತಂಗೆ ಫ್ರೆಂಡ್ಸ್ ಬರ್ತಡೇಗೆ ಎಲ್ಲ ರೆಡಿ ಮಾಡಿಬಿಟ್ಟಿವಿ. ಇದೆಲ್ಲ ಮೇಲೆಲ್ಲ ಈ ಥರ ಶಾಮಿಲ್ ಅಂತಾರೆ, ಅದೆಲ್ಲ ಹಾಕ್ಬಿಟ್ರೆ ಎಲ್ಲ ಹಾರ್ಕೊಂಡು ಹೋಗ್ಬಿಡುತ್ತಂತೆ. ಭಯ ಒಂದು ಹೊತ್ತಿಗೆ. ಅವತ್ತೆಂಗೋ ಮಳೆ ಬರಲಿಲ್ಲ. ಓಕೆ. ಇನ್ನು ಈ ಥರ ಡೆಕೋರೇಷನ್ ಮಾಡಿಸಿದ್ವಿ ಅವ್ನ ಬರ್ತಡೇಗೆ. ನಾವು ಅವ್ರು ಡೆಕೋರೇಷನ್ ಮಾಡ್ತಾರಲ್ವ, ಅವ್ರಿಗೆ ಹೇಳಿದ್ವಿ. ಅವರೇ ಬಂದು ಹೇಳಿದ್ರು ಅವರು. ಡ್ರೆಸ್ಸು ಆ ಥರದ್ದು ಏನಾದರೂ ಕಲರ್ ಇದೆಯಾ ಅಂತ ಕೇಳಿದರು. ಇದೆ ಅಂತಂದು ಹೇಳಿದರೆ ಅವ್ರು ಹೇಳಿದರು ಯಾವ ಕಲರ್, ಪಿಂಕ್ ಅಂದ್ವಿ. ಪಿಂಕ್ ಅಂತ ಹೇಳಿದ್ವಿ ನಾವು. ಆಮೇಲೆ ಅವ್ರು ಮಿಕ್ಸ್ ಆ್ಯಂಡ್ ಮ್ಯಾಚು ಇದು ಗೋಲ್ಡ್ ಕಲರ್ ಅಂತೆ. ಈ ಕಲರಿನ ಒಂದು ಸ್ವಲ್ಪ ಎಲ್ಲೋ ಕಲರ್ ಕಾಣುತ್ತೆ. ತಗೊಂಬಂದಾಗ ಗೋಲ್ಡ್ ಕಲರ್ ಮಿಕ್ಸ್ ಆ್ಯಂಡ್ ಮ್ಯಾಚ್ ಮಾಡಿ ಈ ಥರ ರೆಡಿ ಮಾಡಿದ್ರು ಅವರು. ಫುಲ್ಲು ಇಲ್ಲಿ ಈ ಥರ ಮುಂದೆ ಇದೆ ಅಲ್ವಾ, ಒಂಥರ ಇನ್ನು 3 ಸ್ಟೆಪ್ ಮಾಡಿದ್ದಾರೆ. ಸಖತ್ತಾಗಿ ಕಾಣ್ತಿತ್ತು ಅದು ಮಾತ್ರ. ಇನ್ನು ಕೇಕ್ ಈ ಥರನೇ ಮಾಡಿಸಿದ್ವಿ.
ಇದು 3 ಸ್ಟೆಪ್ ಇತ್ತು. ಇವಾಗಿಂದು 2 ಸ್ಟೆಪ್ ಅಷ್ಟೇ ಮಾಡಿಸಿದ್ವಿ. ಅಂದರೆ ಈಗಿಂದೇ ಜಾಸ್ತಿ, ಅವಾಗಿಂದು 2 kg ಅಷ್ಟೇ ಮಾಡಿಸಿದ್ವಿ. ಈ ವರ್ಷ ಸ್ವಲ್ಪ ಜಾಸ್ತಿನೇ ಮಾಡಿಸಿದ್ವಿ. ನಮ್ಮ ಮೇಲೆ ಈ ಥರ ಕಿರೀಟ ಬಂದಿತ್ತು ಬರ್ತ್ಡೇಗೆ, ಇದು ಕೇಕ್ ಮೇಲೇ ಬಂದಿತ್ತು. ಪ್ರಿಯಾಂಕನ ಪಪ್ಪನು ನಾವೆಲ್ಲ ಮಾತಾಡ್ಕೊಂಡು, ಅಂದರೆ ಸೇಮ್ ಇರಬೇಕಂತ ಅವ್ರು ಪಿಂಕು ಕಾಂಬಿನೇಷನ್ ಆಗಿ. ಇನ್ನು ನನಗೆ ಡ್ರೆಸ್ಸಿಂದ ಹೇಳ್ಬೇಕಂದ್ರೆ ಫ್ರೆಂಡ್ಸ್ ಹೇಳ್ತೀನಿ ಮುಂದೆ. ನಾನು ನೋಡಿ ಇಲ್ಲಿದ್ದಾರೆ. ನಾನು ಚೆನ್ನಾಗಿ ಆಲ್ಬಮ್ ಅದು ಸಖತ್ತಾಗಿ ಮಾಡಿದ್ದಾರೆ, ನನಗೆ ತುಂಬ ಇಷ್ಟ ಆಯಿತು ಆಲ್ಬಮ್. ಇನ್ನು ನಂದು ಇದು ಪ್ರೆಗ್ನೆನ್ಸಿ ಆಲ್ಬಮ್ ಕೂಡ ಶ್ರೀಮಂತ ಮಾಡ್ತಾರಲ್ವ, ಅದ್ರದ್ದು ಕೂಡ ಸಖತ್ತಾಗಿ ಮಾಡಿದೆ. ಅದನ್ನು ತೋರಿಸ್ತೀನಿ ಯಾವಾಗಾದ್ರೂ. ಅಂದರೆ ಇವಾಗ ಆಲ್ಬಮ್ ಇದೊಂದೇ ಇಲ್ಲಿರೋದು, ಇನ್ನು ಉಳ್ಕಿದ್ದು ಊರಲ್ಲಿದ್ದಾವೆ, ತೋರಿಸ್ತೀನಿ ಯಾವಾಗಾದ್ರೂ. ಇನ್ನು ಫ್ರೆಂಡ್ಸ್ ಇಲ್ಲಿ ಕಾಣ್ತಿದೆ ಅಲ್ವಾ, ಇದು ಬಂದು ಮಂತ್ ಫೋಟೋಶೂಟ್. ಇನ್ನು ಹೇಳ್ಬೇಕಂದ್ರೆ ಸೈಡಲ್ಲಿ 1 ಮಂತ್ ಹಂಗೆಲ್ಲ ಬರೆದಿದ್ದಾವೆ. ಅವರು ನಾವು ಬ್ಯಾನರ್ ಮಾಡ್ಸೋಕೆ ಕೇಳಿದ್ವಲ್ವ, ಅವರೆಲ್ಲ ಅದೆಲ್ಲ ಪೂರ್ತಿ ಬರಲ್ಲಪ್ಪ ಹಿಂಗೆ ಏನೇನೇ ಹೇಳಿದ್ರು ಅವರು, ಕಾರಣಗಳು ಬರಲ್ಲ ಹಂಗಂತೇಳಿ ಜಸ್ಟ್ ಅವ್ನ ಫೋಟೋ ಒಂದೇ ಹಾಕ್ತೀವಂತಂದೇಳಿ ಹಾಕಿದೆ. ನನಗೆ ತುಂಬ ಇಷ್ಟ ಇತ್ತು ಅವನು ಎಲ್ಲ ಪೂರ್ತಿ. ಅಂದರೆ ಏನಂತ ಹೇಳಿದರೆ, ಇಲ್ಲಿ 1 ಇದೆ ಅಲ್ವಾ, ಇಲ್ಲಿ ಬಗ್ಲಾಗ 1, ಇಲ್ಲಿ 2 ಇದೆ ಅಲ್ವಾ, ಇಲ್ಲಿ 2 ಬಗ್ಲಾಗೆ ಒಂಥರ ಸ್ಟಾರ್ಸು ಅದೆಲ್ಲ ಮಾಡಿದರು. ಇಲ್ಲಿ 3 ಇರೋದು, ಇಲ್ಲಿ ಅಂಬ್ರೆಲ್ಲ ಬಂದಿದೆ ಇಲ್ಲಿ ಹಂಗೆಲ್ಲ. ಇದು 4th, ಇದು ಆಗಸ್ಟ್ 15 ಏನಿತ್ತು ಅವಾಗ ಅಲ್ಲಿ ಇದು ಫ್ಲಾಗ್ ಬಿಡಿಸಿ ಚೆನ್ನಾಗಿ ಮಾಡಿದ್ದೆ ನಮ್ಮ ತಮ್ಮ. ಇನ್ನು 5th ಇಲ್ಲಿ ರೈತಂದು ಇಲ್ಲಿ ಒಂದು ಏನೋ ಇಟ್ಟಿದ್ದೆ ಇಲ್ಲಿನ. ಇದು 6 ಮಂತ್ ಬರ್ಡೇ. 6 ಮಂತ್ ಬರ್ಡೇ ಒಂದು ವಿಡಿಯೋ ಇದೆ, ಫುಲ್ಲು ಕೇಕೆಲ್ಲ. ಅಯ್ಯೋ ನಾವು ಇಲ್ಲಿ ಅವನು ವಿಡಿಯೋ ಮಾಡೋಕ್ಕೆ ಹಂಗೆ ಮಾಡೋಕ್ಕೆ ಇದು ಮಾಡೋಕ್ಕೆ ನೋಡಿದರೆ ಇವನು ಕೇಕಿಗೆ ಬಡ್ದು ಬೇಗ ಅದು ವಿಡಿಯೋ ಫುಲ್ಲು ಫನ್ನೇ ಆಗಿಬಿಟ್ಟಿದೆ. ಇನ್ನು ಇಲ್ಲಿ 6th 7th ದೀಪಾವಳಿದು ಇದನ್ನು ಇನ್ನು ಇಲ್ಲಿ 8th ಬೆಳಗ್ಗೆ ಕಾಣ್ತಿಲ್ಲ. ಇನ್ನು ಈ ಕಡೆ ಸೈಡೆಲ್ಲ ಹೋಗ್ಬಿಟ್ಟಿದೆ. ಬ್ಯಾನರ್ ಮಾತ್ರ ಈ ಥರ ಬಂದಿದೆ, ಬಟ್ ಫೋಟೋ ಈ ಥರ ಇಲ್ಲಿ ಹೋಗಿದೆ. ಇನ್ನು ಇಲ್ಲಿ ಬಂದವ್ರು ಫ್ರೆಂಡ್ಸ್, ಇಲ್ಲೆಲ್ಲ ಫಂಕ್ಷನಿಗೆ ನಮ್ಮ ಮನೆ ಮೇಲೆ ಮಾಡಿದ್ವಿ ನಾವು, ಫಂಕ್ಷನಿಗೆ ಕರೆದಿದ್ವಲ್ವ ಅವರು. ಇನ್ನು ಇದು ಕೇಕ್ ಕಟ್ಟಿಂಗ್, ಅವನು ಫುಲ್ ಅಳೋದು ಒಂಥರ. ಹೋದ ವರ್ಷನೂ ನಾನೇ ಕಟಿಂಗ್ ಆದಂಗೆ ಆಗಿದೆ, ಈ ವರ್ಷವೂ ನಾನೇ ಕಟಿಂಗ್ ಮಾಡ್ದಂಗೆ ಆಗಿದೆ. ಅವ್ನ ಬರ್ತಡೇ ಆಗಿದೆ. ಈ ವರ್ಷ ಏನು ಸ್ವಲ್ಪ ಓಕೆ ಆಗ್ತಿಲ್ಲ ಫ್ರೆಂಡ್ಸ್, ಹೋದ ವರ್ಷ ಮಾಡ್ದಂಗೆ ಮಾಡಿಲ್ಲ ಅವನು. ಓಕೆ ನನಗೆ ಏನು ಗೊತ್ತಾ ಫ್ರೆಂಡ್ಸ್, ನನಗೆ ಪಿಂಕ್ ಕಲರ್ ಡ್ರೆಸ್ಸೇ ಸಿಗಲಿಲ್ಲ. ಎಷ್ಟು ಅಂಗಡಿ ಹುಡುಕಿನ ಕಂಪ್ನಿಯಾಗಿರೋ ಅಂಗಡಿ ಮತ್ತು ಸಿಕ್ಕಿದ್ರು ನನಗೆ ಅದು ಇಷ್ಟ ಆಗ್ತಿಲ್ಲ. ಅದು ಎಲ್ಲ ಫುಲ್ಲು ನನ್ನ ಹಸ್ಬೆಂಡ್ ಅಂತೂ ಯಾವುದೋ ಒಂದು ತಗೊಂಡ್ರೆ ಆಯ್ತು, ಅವರು ಹುಡ್ಕೋಕ್ಕೆ ಇದು ಮಾಡಿ ಆಮೇಲೆ ಸುಮ್ಮನೆ ಸ್ಯಾರಿ ಉಟ್ಕೊಂಬಿಡೋದು. ನನಗೆ ಸ್ಯಾರಿ ಅಷ್ಟೇನು ಇಷ್ಟ ಇದ್ದಿಲ್ಲ ಫ್ರೆಂಡ್ಸ್, ಹಾಗಾಗಿ ಸುಮ್ಮನೆ ಹೋಗ್ಲಿ ಬಿಡೋದೆ. ಮತ್ತು ಲಾಸ್ಟ್ ಫೈನಲ್ಲೇ ಆದ್ರೂ ಇದು ವೈಟ್ ಕಲರ್ ಫ್ರೆಂಡ್ಸ್. ಇದು ಏನಂದರೆ ವೇಲ್ ಪಿಂಕ್ ಬಂದಿದೆ ಮತ್ತು ಕೆಳಗಡೆ ಬಾರ್ಡ್ರ್ ಪಿಂಕ್ ಬಂದಿದೆ. ಹಾಗಾಗಿ ಓಕೆ ಮ್ಯಾಚ್ ಆಗುತ್ತೆ ಅಂತ ಹೇಳಿ ನಮ್ಮ ತಮ್ಮ ನಮ್ಮ ತಂಗಿ ನನ್ನ ಹಸ್ಬೆಂಡ್ ಎಲ್ಲ ಹೇಳಿದ್ಮೇಲೆ ಓಕೆ ಅಂತ ಮಾಡಿ ಲಾಸ್ಟಿಗೆ ನಾನು ಇದು ಹುಟ್ಟಿದ್ದು. ಇಲ್ಲಾಂದರೆ ನಾನು ಬೇಡ, ನನಗೆ ಮ್ಯಾಚ್ ಆಗಲ್ಲ ಅಂತ ನನ್ನ ಡ್ರೆಸ್ಸು ಸಿಗಲಿಲ್ಲ. ಇನ್ನು ನನ್ನ ಡ್ರೆಸ್ ಅಂತ ಹೇಳಿದರೆ ನಾವು ಫಸ್ಟಿಗೆ ಪ್ರಿಯಾಂಶಿನ ಸೆಲೆಕ್ಟ್ ಮಾಡ್ತೀವಿ, ಯಾಕಂದರೆ ಅವ್ನು ಬರ್ತಡೇ ಬರೋಲ್ಲ, ಅವ್ನದು ಯಾವ್ದು ಚೆನ್ನಾಗಿ ಬರುತ್ತೆ, ಅವ್ನಿಗೆ ಯಾವುದು ಚೆನ್ನಾಗಿ ಸಿಗುತ್ತೆ ಅದ್ರ ಮೇಲೆ ನಾವು ಅದಕ್ಕೆ ಏನು ಮ್ಯಾಚಿಂಗ್ ಮಾಡ್ಕೊತೀವಿ. ಇನ್ನು ನಮ್ಮ ತಮ್ಮಂದು ಪಿಂಕ್ ಕಲರೇ, ನಮ್ಮ ತಮ್ಮ ತಂಗಿ ಎಲ್ಲರೂ ಪಿಂಕ್ ಕಲರೇ ಮಾಡ್ಕೊಂಡಿದ್ವಿ. ನಮ್ಮ ತಮ್ಮನ ಶರ್ಟು ನಾವು ಬರೋ ಅವಸರದಾಗ ಕುಡ್ತಿಗೆ ಬಿಟ್ಟೋಗ್ಬಿಟ್ಟು, ಅಂದರೆ ಇಲ್ಲೇ ಬಿಟ್ಟೋಗ್ಬಿಟ್ಟಿದ್ದೀವಿ. ಹೋಗೋ ಅವಸರದಲ್ಲಿ ತರಕ್ಕೂ ಯಾರಿಲ್ಲ ಅಂದರೆ ಅವನು ಹೋಗ್ಲಿ ಬಿಡು ನಾನು ಇದು ಉಟ್ಕೊಂತಂತ ಅವನು ಒಂದೇ ಸ್ವಲ್ಪ ಬೇರೆ ಕಲರಲ್ಲಿದ್ದ, ಗ್ರೀನ್ ಕಲರಲ್ಲಿದ್ದ, ಸ್ಕೈ ಬ್ಲೂ ಕಲರ್ ಮಿಕ್ಸ್ ಇದನ್ನು ಪ್ರಿಯಾಂಕನ ಪಪ್ಪ ಇವನ ಜವಳದಲ್ಲಿ ಸೋದರ ಮಗ ತರ್ತಾರಲ್ವ, ಅವಾಗ ತಗೊಂಬಂದು ಶರ್ಟ್ ಇದು ಪಿಂಕ್ ಕಲರ್, ಎಲ್ಲ ಪಿಂಕ್ ಕಲರ್ ಅಂತಲೇ ಮಾಡ್ಕೊಂಡಿದ್ವಿ. ಪಾಪ ಅವನೊಂದೇ ಮಿಕ್ಸ್ ಆದ. ನಮ್ಮ ತಂಗಿನೂ ಪಿಂಕ್ ಕಲರ್ ಹಾಕ್ಕೊಂಡಿದ್ದಾಳೆ. ನೋಡಿ ಇಲ್ಲಿಷ್ಟು ಕ್ಯೂಟಾಗಿದ್ದಾರೆ ತಂದೆ ಮಗ ಇಬ್ಬರು. ಫೋಸ್ ಮಾತ್ರ ಭಾರಿ ಕೊಡ್ತಾನೆ ಫೋಟೋದಲ್ಲಿ ಮಾತ್ರ ಇವನು. ನೋಡಿ ನಮ್ಮ ತಂಗಿನೂ ಇಲ್ಲಿದ್ದಾಳೆ. ನಮ್ಮ ತಂಗಿ ಜಾಸ್ತಿ ಫೋಟೋದಾಗಿಲ್ಲ ಫ್ರೆಂಡ್, ಇಲ್ಲಂದೇ ಇದ್ದಾಳೆ ನೋಡಿ ನಮ್ಮ ತಂಗಿ. ಪಿಂಕ್, ಅವಳು ಪಿಂಕ್ ಕೊಟ್ಟಿದ್ಲು. ಇದನ್ನು ಅವ್ರ ಬಾಬನೇ ತಗೊಂಬಂದಿದ್ರು ದಸರಾ ಹಬ್ಬಕ್ಕೆ ಯಾವಾಗ ಹೋಗಿಗೆ. ಇಲ್ಲಿ ನಮ್ಮ ತಮ್ಮ ಅವರಷ್ಟೇ ಒಂದೆರಡರಲ್ಲಿ ಅಷ್ಟೇ ಇದೆ ಫ್ರೆಂಡ್ಸ್. ಇನ್ನು ಇಲ್ಲಿ ಬರ್ತಡೇಗೆ ನಮ್ಮ ತಮ್ಮ ಅವನಿಗೆ ಬೆಳ್ಳಿದು ಬ್ಯಾಸ್ಲೆಟ್ ಹಾಕಿದ್ದ, ಅದು ಹಾಕಕ್ಕೆ ಕುಂತಿದ್ದಾನೆ. ಅದೇ ಫೋಟೋ ಇದು ಹಾಕ್ತಿದ್ದಾರೆ ನೋಡಿ. ಇದು ನಮ್ಮ ಅತ್ತೆ, ನನ್ನ ಹಸ್ಬೆಂಡ್ ಇದ್ದಾರಲ್ವ ಅವರು ಅಮ್ಮ, ಮತ್ತು ಇದು ನನ್ನ ಮೈದ್ನ. ಇಷ್ಟೇ ನಮ್ಮ ಫ್ಯಾಮ್ಲಿ. ನಮ್ಮ ಮಾಮ ಬಂದಿಲ್ಲ, ಅವ್ರದ್ದು ಡ್ಯೂಟಿ ಇತ್ತು, ಹಾಗಾಗಿ ಬಂದಿಲ್ಲ ಅವರು. ಇಷ್ಟೇ ನಮ್ಮ ಫ್ಯಾಮ್ಲಿ. ನೀವು ನನ್ನ ಮೈದ್ನೇ, ಇವ್ರ ತಮ್ಮ
ಸಣ್ಣ ತಮ್ಮಲ್ಲ, ಇವರಿಬ್ಬರೇ ಇವರೇ ದೊಡ್ಡವರು, ಇವ್ರು ಸಣ್ಣವರು. ಇವರಿನ್ನ ಈಗ ಟೆಂತ್ ಮುಗಿಸಿದ್ದಾರೆ, ಈಗ ಎಕ್ಸಾಮ್ ಬರೆದಿದ್ದಾರೆ. ನೆಕ್ಸ್ಟ್ ರಿಸಲ್ಟ್ ಬಂದರೆ ಡಿಪ್ಲೊಮೊ ಏನೋ ಮಾಡ್ತಾರೆ ಇವರು ಡಿಪ್ಲೊಮೊ ಸಿವಿಲ್ ಆಗಿದೆ, ಇವ್ರದ್ದು ಡಿಪ್ಲೊಮೊ. ಇಬ್ಬರು ಸೇಮ್, ಇವ್ರ ಫ್ಯಾಮ್ಲಿಗೆಲ್ಲ ಒಂಥರ ಡಿಪ್ಲೊಮೊ ಫ್ಯಾಮಿಲಿ ಫ್ರೆಂಡ್ಸ್, ಎಲ್ಲರೂ ಡಿಪ್ಲೊಮೊನೇ ಮಾಡಿದ್ದವರು. ನಮ್ದು ಇಷ್ಟೇ ಫ್ಯಾಮ್ಲಿ. ನಮ್ಮ ಮಾಮ ಒಂದು ಇದ್ದಿದ್ರೆ ನಮ್ಮ ಫ್ಯಾಮ್ಲಿ ಆಗ್ತಿತ್ತು. ಅವ್ರ ಡ್ಯೂಟಿ ಏನೋ ಬರ್ತೀನಂತೇಳಿ ಏನೋ ಆಗಿತ್ತು ಫ್ರೆಂಡ್ಸ್, ಅವ್ರದ್ದು ಎದಕ್ಕೂ ಬರಲಿಲ್ಲ, ಅವ್ರು ಡ್ಯೂಟಿ ರಜೆ ಕೊಟ್ಟಿಲ್ಲ ಏನೋ. ಈ ಕಡೆ ಬಂದರೆ ಇಲ್ಲಿ ಇದು ನಮ್ಮಕ್ಕ ಇವರು. ನಾನು ಈ ಕಡೆ ನೋಡ್ಕೊಂಡು ಫೋನ್ ಈ ಕಡೆ ಟಚ್ ಮಾಡ್ತಿದ್ದೀನಿ, ಫೋನ್ ನೋಡ್ಕೊಂಡು. ಇವರು ನಮ್ಮಕ್ಕ. ಇನ್ನು ಇಲ್ಲಿ ನಮ್ಮಮ್ಮ, ನಮ್ಮ ಕಕ್ಕಿ ಇವರು, ಅವ್ರ ಮಗ ಮತ್ತು ಮಗಳು, ಮತ್ತು ನಮ್ಮ ಕಕ್ಕಿ ಅದಾರಲ್ವ ಅವರು ತಂಗಿ ಮಗಳು, ಅಂದರೆ ಈ ಹುಡುಗಿ. ಇವರಲ್ಲಿ ಸೆಂಟ್ರಲ್ಲಿ ನಮ್ಮ ಅತ್ತಿದ್ದಾರೆ. ಇವರು ನವ್ರೆ ಅನ್ನಲ್ವ, ನಮ್ಮ ಕಕ್ಕಿ ಅನ್ನಲ್ವ. ಈ ಕಡೆ ಬಂದರೆ ಇದು ಇಲ್ಲಿ ತೋರಿಸ್ತಿದ್ದೀರಲ್ವ, ಇದು ನಮ್ಮ ತಂಗಿ, ಬಗಲಾಗಿರೋದು ನಮ್ಮ ತಂಗಿ ಫ್ರೆಂಡ್. ಇನ್ನು ಈ ಕಡೆ ಸಣ್ಣ ಹುಡುಗಿ ಕಾಣ್ತಿರೋದು ನಮ್ಮ ಅಣ್ಣನ ಮಗಳು, ನನಗೆ ಸೊಸೆ ಹಾಕ್ತಾಳೆ, ನಮ್ಮ ಅಣ್ಣನ ಮಗಳು ಅವಳು. ಇನ್ನು ಈ ಕಡೆ ಬಂದು ನಮ್ಮ ಫ್ರೆಂಡ್, ಇಲ್ಲಿ ಲಾಸ್ಟಲ್ಲಿ ಬಂದು ನಮ್ಮ ಫ್ರೆಂಡಿನ ಮಗಳು. ಇನ್ನು ನೋಡೋಕ್ಕಿರೋದು ನಮ್ಮ ಫ್ರೆಂಡ್. ಇನ್ನು ಈ ಕಡೆ ಇರೋದು ನಮ್ಮ ಫ್ರೆಂಡಿನ ಹುಡುಗಿನೇ ಪಿಂಕ್ ಕಲರ್ ಡ್ರೆಸ್ ಎತ್ಕೊಂಡಾಡಲ್ಲ ಫ್ರೆಂಡ್, ಈ ಹುಡುಗಿ ನಮ್ಮ ಫ್ರೆಂಡಿನ ಮಗಳು, ಈ ಹುಡುಗಿ. ಇನ್ನು ನಮ್ಮ ಫ್ರೆಂಡ್ಸ್ ಎಲ್ಲ ಬಂದಿದ್ರು, ಅವ್ರ ಫೋಟೋನೇ ತೆಗ್ಸ್ಕೊಳಕ್ಕೆ ಬಂದಿಲ್ಲ. ಇನ್ನು ಈ ಕಡೆ ಎಲ್ಲ ಇರೋದು ನನ್ನ ಹಸ್ಬೆಂಡ್ ಫ್ರೆಂಡ್ಸು, ನಮ್ಮ ತಮ್ಮನ ಫ್ರೆಂಡ್ಸು. ಇದಿಷ್ಟ ಇಲ್ಲಿ. ಇನ್ನು ಬಂದೋ ರಿಲೇಷನ್ಸ್ ಎಲ್ಲರೂ, ನಮ್ಮ ಅಜ್ಜಿ, ನಮ್ಮ ಮನೆ ಹತ್ರ ಇರೋರು ಇವರು ನನ್ನ ಹಸ್ಬೆಂಡು, ಕಕ್ಕನ ಅಮ್ಮ ಹೆಂಡ್ತಿ, ನಮ್ಮ ಮನೆ ಹತ್ರ ಇರೋರು, ನಮ್ಮ ಅಕ್ಕ, ನಮ್ಮ ದೊಡ್ಡಮ್ಮನವರು, ಅಕ್ಕನ ಮಕ್ಕಳು ಇವರೇನಾ. ಇದು ನಂದು ನಮ್ಮ ಅಣ್ಣಂದು ಇದಿತ್ತಲ್ಲ ಫ್ರೆಂಡ್ಸ್, ಹೋಳಿಗೆ ಊಟ ಮಾಡಾಗ ಅವಾಗೆಲ್ಲ ಇವರೇ ವಿಡಿಯೋ ಮಾಡಿದ್ದು. ಅವಾಗೆ ಎಂಗೇಜ್ಮೆಂಟ್ ಇವರಿಬ್ಬರು ವಿಡಿಯೋ ಮಾಡಿದ್ದು. ಇನ್ನು ಇಲ್ಲಿ ಬಂದ ರಾಮನವಮಿ, ಹೋದ ವರ್ಷ ರಾಮನವಮಿ ಇತ್ತಲ್ವ, ಅವಾಗ ರೆಡಿ ಮಾಡಿದ್ದು. ಯಪ್ಪ ಇವನು ಫೋಟೋ ಶೂಟಿಂಗ್ ನೆನೆಸ್ಕೊಬಾರ್ದು ಫ್ರೆಂಡ್ಸ್, ಇವನು ಹತ್ತಿದ್ದು ಎಲ್ಲ ಬೇಡ, ಒಂದು ಎಷ್ಟು ಗೋಳಾಡ್ಸ್ತಿದ್ದಂದರೆ ಅಷ್ಟು ಗೋಳಾಡ್ಸ್ತಿದ್ದ. ಇನ್ನು ಇದು 5 ತಿಂಗಳಲ್ಲಿ ನನಗೆ ಉಡಕ್ಕೆ ಹಾಕ್ತಾರಲ್ವ, ಇದು ಪಾಪು ಆದಮೇಲೆ 5 ತಿಂಗಳು ಉಡಕ್ಕೆ ಹಾಕಿ ಮತ್ತು ಕಳಿಸ್ತಾರೆ. ಸೋದರ ಮಾವ ತೊಟ್ಲ ತಗೊಂಬಂದು ಅದೆಲ್ಲ ಬರಬೇಕು. ಆವಾಗ ನಾನು ಇಷ್ಟಪಟ್ಟು, ನನಗೇನು ಪ್ಲೇಯಿಂಗ್ ಒಂದು ಸೀರೆ ಇದ್ದಿಲ್ಲ, ನಾನು ಇಷ್ಟಪಟ್ಟು ತಗೊಂಡಿದ್ದೆ ಸೀರೆ. ಈ ಸೀರೆ ಮಾತ್ರ ಸಖತ್ತಾಗಿದೆ. ಯಾವಾಗಾದ್ರೂ ಒಂದು ಟೈಮ್ ಉಟ್ಕೊಂಡಿದ್ದೀನಿ, ವೀಡಿಯೋದಲ್ಲಿ ಕಾಣಿಸ್ಕೊಂಡಿಲ್ಲ ಅಷ್ಟೇ. ಯಾವಾಗಾದ್ರೂ ಉಟ್ಕೊತೀನಿ. ಮತ್ತು ಅವಾಗಿತ್ತಿನ ದಿವಸನೇ ಕೃಷ್ಣ ಜನ್ಮಾಷ್ಟಮಿ ಇತ್ತು, ಅವತ್ತಿನ ದಿವಸನೇ ಫೋಟೋ ಶೂಟ್ ಮಾಡಿಸಿದ್ವಿ. ಇನ್ನು ನಮ್ಮಪ್ಪ ಪಾಪ ಬರ್ತಡೆಗೆ ಎಲ್ಲಿ ಇಲ್ಲಲ್ವ ಅಂಥೇಳಿ ಇದೊಂದು ಫ್ಯಾಮ್ಲಿ ಪಿಕ್, ಒಂಥರ ಹುಲಿಗೆ ಹತ್ರ ಫೋನಲ್ಲಿ ಇದು ಪಿಕ್ ಮಾಡಿದ್ದಿದ್ದು, ನಾನು ಇರಲಿ ಅಂಥೇಳಿ ಆಲ್ಬಮಿಗೆ ಹಾಕ್ಸ್ಕೊಂಡೆ. ಇಲ್ಲಿ ನನ್ನ ಹಸ್ಬೆಂಡ್ ಇವ್ರದ್ದೇ ಫೋಟೋ ಶೂಟ್. ಇಲ್ಲಿ ನಮ್ಮಮ್ಮ ಈಗ ಕಾಣ್ತಿದ್ದಾರೆ. ಹಾಗೆ ನಮ್ಮ ತಮ್ಮ, ನಮ್ಮಮ್ಮ, ಇನ್ನು ನಮ್ಮ ತಮ್ಮನ ಫ್ರೆಂಡು, ನನ್ನ ಹಸ್ಬೆಂಡ್ ಫ್ರೆಂಡ್ಸು. ಇಲ್ಲಿ ಬಂದೆ ನಾನು. ಇನ್ನು ಅವ್ರು ಹೇಳಿ ಫೋಟೋ ತೆಗಿಯೋರು ಹೇಳ್ತಾರಲ್ವ, ಈ ಥರ ಎಲ್ಲ ತೆಗ್ಸಿದ್ವಿ. ಇಷ್ಟೇ ಫ್ರೆಂಡ್ಸ್ ಫೋಟೋ. ಇನ್ನು ಫೋಟೋಸ್ ಎಲ್ಲ ಹೇಗೆ ಬಂದಿದೆ ಹೇಳಿ, ಕಮೆಂಟ್ ಮಾಡಿ. ಚೆನ್ನಾಗಿ ಬಂದಿದೆ ಅಂತಂದೇಳಿ, ಚೆನ್ನಾಗಿ ಬಂದಿದೆ ಅಂತೇಳಿ, ಇಲ್ಲಾಂದರೆ ಇಲ್ಲ. ಓಕೆ. ಇಲ್ಲಿ ಅಳ್ತಿದ್ದೆ ಫ್ರೆಂಡ್ಸ್ ಎಲ್ಲ. ಫಸ್ಟ್ ಬರ್ತಡೇಗೆ ಅಳದೆ ಏನು ಫೋಟೋ ಜಾಸ್ತಿ, ಇನ್ನೂ ಎಷ್ಟೆಷ್ಟೋ ತೆಗ್ಸ್ಕೋಬೇಕು ಅಂತ ಏನೇನೇ ಪ್ಲ್ಯಾನ್ ಹಾಕಿದ್ವಿ. ಪಾಪ ನಮ್ಮ ತಂಗಿ, ಹೌದು ನಮ್ಮ ತಂಗಿ ಜಾಸ್ತಿ ಯಾಕಿಲ್ಲ ಫೋಟೋದಲ್ಲಿ ಅಂತಲೇ ಹೇಳ್ತೀನಿ. ಏನಂದರೆ ಈ ಬರ್ತಡೇ ಎಲ್ಲ ಆಯಿತಾ, ಇನ್ನು ಬರ್ತಡೇ ಎಲ್ಲ ಆದಮೇಲೆ ಎಲ್ಲರೂ ಹೋಗೋಕ್ಕೆ ಸ್ಟಾರ್ಟ್ ಮಾಡಿರ್ತಾರೆ. ಇನ್ನು ಹೋಗಿ ಸ್ಟಾರ್ಟ್ ಮಾಡಿದರೆ ಊಟಕ್ಕೆ ನೀಡಬೇಕಲ್ವ ನಮ್ಮ ತಮ್ಮ, ನಮ್ಮ ತಂಗಿ ಎಲ್ಲರೂ. ನಮ್ಮ ತಂಗಿ ಊಟ ನಮ್ಮಮ್ಮ ಮನೆ ಹತ್ರ ಏನಾರು ವಾಪಸ್ ಹೋಗೋರಿ ನಿಂದಿರ್ಸು ಕರೆಸು ಅಂತ, ಅಂದರೆ ಮನೆಗೆ ಹೋಗ್ಬಿಡ್ತಾರ, ನಿಂದಿರ್ಸು ಅಂತಂದೇಳಿ ಆಕಿ ಕಾಲೇ ಬಿದ್ದುಬಿಟ್ಟಿದ್ರು. ಮತ್ತು ಇಲ್ಲಿ ನೋಡಿ ನಮ್ಮಮ್ಮ ಎತ್ಕೊಂಡ್ರು, ಇಲ್ಲಿ ಅಳ್ತಿದ್ದಾನೆ. ಅದೇ ನಮ್ಮ ಹೋಗೋರಿಗೆ ನಿಂದಿರ್ಸು ಅಂತಂದು ನಿಂದಿರ್ಸ್ಕೊಂಡು ಇರು, ಅವ್ರು ಹೋಗ್ಬಿಡ್ತಾರೆ, ಇಲ್ಲಿ ಬಾ ನೀನು ಅಂತ ಕೆಳಗೆ ಕಡ್ದುಬಿಟ್ರೆ. ಹಾಗಾಗಿ ನಮ್ಮ ತಂಗಿ ಸ್ವಲ್ಪ ಸಿಟ್ಟು ಮಾಡಿಕೊಂಡು
ಹೋಗು ರೆಡಿಯಾಗಿ ಅಲ್ಲಿ ನಿಂತ್ರೆ ಇಲ್ಲಿ ಯಾರು ನೋಡೋರು ಹಂಗೆ ಅಂದ್ಬಿಟ್ರೆ ನಮ್ಮಮ್ಮ ಅಂದ್ಬಿಟ್ರೆ ಆಕೆಗೆ ಸ್ವಲ್ಪ ಸಿಟ್ಟಾಗಿ ಲಾಸ್ಟಿಗೆ ಬರಲಿಲ್ಲ ಫೋಟೋ ತೆಗ್ಸ್ಕೊಳಕ್ಕೆ. ಎಲ್ಲ ಊಟ ಎಲ್ಲ ಆಮೇಲೆ ಬಂದ್ಲು. ಫಸ್ಟಿಗೆ ಬಂದು ಸ್ವಲ್ಪ ಹೋಗ್ಬಿಟ್ಟಿದ್ಲು, ಆಮೇಲೆ ಬಾದ್ರೆ ಡ್ರೆಸ್ ಎಲ್ಲ ಬಿಚ್ಚಾಕ್ಬಿಟ್ಟಿದ್ಲು, ಡ್ರೆಸ್ ಗಲೀಜಾಗುತ್ತೆ ಊಟ ನೀಡೋಕ್ಕೆ ಅಂತಂದೇಳಿ. ಇನ್ನು ಬಿಚ್ಚಾಕಿದ್ಲಲ್ಲೋ ಆಮೇಲೆ ಬರಲಿಲ್ಲ, ಅದಕ್ಕೆ ಆ ಕಾರಣಕ್ಕೆ ಅವ್ಳು ಪಾಪ ಫೋಟೋದ ಜಾಸ್ತಿ ಇಲ್ಲ. ಇನ್ನು ಇದು ಎಲ್ಲ ಅವಾಗೆ ಹೇಳಿದ್ನಲ್ವ, 5 ತಿಂಗಳಲ್ಲಿ ನಾನು ಗಂಡನ ಮನೆಗೆ ಬರ್ಬೇಕಲ್ಲ, ಆವಾಗ ಇದು ಸೀರೆ ಅವಾಗೆ ಕೃಷ್ಣ ಜನ್ಮಾಷ್ಟಮಿ ಇತ್ತು, ಅವಾಗೆ ರೆಡಿ ಮಾಡಿ ಅವಾಗ ಫೋಟೋ ತೆಗ್ಸಿದ್ದು. ಇದು 3 ತಿಂಗಳಲ್ಲಿ, ಇದು 3 ತಿಂಗಳಲ್ಲಿ ಎಷ್ಟು ಸಣ್ಣನೇ ತೆಗೆದು. ಹುಟ್ಟಿದಾಗ ಚೆನ್ನಾಗಿದ್ದ, ಬರ್ತಾ ಅವನು ಅದೇ ಹೇಳಿದ್ನಲ್ವ, ಸ್ವಲ್ಪ ಹಾಲು ಹಿಡಿಲಿಲ್ಲ, ಅವ್ನು ಫುಲ್ಲು ವೀಕ್ ಆಗ್ಬಿಟ್ಟು ಹೆಂಗೆ ಆಗ್ಬಿಟ್ಟಿದ್ದಂದರೆ ಹಂಗೆ ಆಗ್ಬಿಟ್ಟಿದ್ದ ಅವನು. ಚಿಕ್ಕ ಮಕ್ಕಳು ಫಸ್ಟ್ ಡೆಲಿವರಿ ಆದ್ರೆ ಮಾತ್ರ ಸ್ವಲ್ಪ ನಮಗೂ ಗೊತ್ತಾಗಲ್ಲ, ಇನ್ನು ಫುಲ್ಲು ಹೇಳ್ಬಾರ್ದು ಫ್ರೆಂಡ್ಸ್, ನಂದಂತೂ ಹಂಗಾಗ್ಬಿಟ್ಟಿತ್ತು. ಇನ್ನು ಇದು ಅದೇ ಹೇಳಿದ್ನೋ, ಸ್ವಲ್ಪ ಜಾಸ್ತಿನೇ ಫೋಟೋಶೂಟ್ ಮಾಡ್ತಿದ್ದೀವಿ. ಕ್ಯಾಮ್ರಾ ನಮ್ಮ ತಮ್ಮನ ಫ್ರೆಂಡ್ ಇರ್ತಿತ್ತು, ತಗೊಂಬಂದು ಅಂದರೆ ಫೋನಲ್ಲೆಲ್ಲ ಇವೆಲ್ಲ ಫೋಟೋಸ್. ಇದು ಬರ್ತ್ಡೇ ಮಾಡಿದಾಗ ಫೋಟೋ ಅವರೇ, ಮತ್ತು ಇನ್ನು ಇವು ಹುಡುಕಿದ್ವಿ ಹಾಕಿದ್ದೀವಲ್ವ, ಅದೆಲ್ಲ ಕ್ಯಾಮ್ರದಲ್ಲೇ. ಇನ್ನು ನಮ್ಮ ಹುಲಿಗೆ ಹತ್ರ ನಮ್ಮ ಅಪ್ಪನ ಎಲ್ಲ ನಿಂತು ಒಂದು ಫೋಟೋ ಹಾಕ್ಸೀನಿ ಅನ್ನಲ್ಲ ಫ್ರೆಂಡ್, ಆ ಫೋಟೋ ಮಾತ್ರ ಇದು ಫೋನಿಂದು 3 ತಿಂಗಳಲ್ಲಿ. ನಮ್ಮ ತಂಗಿನೇ ನೋಡ್ಕೊಂಡಿದ್ದ, ನಮ್ಮ ಪ್ರಿಯಾಂಶನ ಜಾಸ್ತಿ, ನಾನಂತೂ ನೋಡಿಲ್ಲ ಫ್ರೆಂಡ್ಸ್, ಸುಮ್ಮನೆ ಹೇಳ್ಬಾರ್ದು. 5 ತಿಂಗಳವರೆಗೆ ನಮ್ಮ ತಂಗಿನೇ ನೋಡ್ಕೊಂಡಾಳ ಅವನ್ನ. ಹಾಗಾಗಿ ಜಾಸ್ತಿ ಅಟ್ಯಾಚ್ ಇರೋದು ಊಟ ಅವನಿಗೆ, ಅಕ್ಕಿ ಮೇಲೆ ಇದ್ದಾನೆ ಅವ್ನಿಗೂಟ. ಇನ್ನು ಇದು ನೀರು ಹಾಕೋದು ಇದೆಲ್ಲ ಇರಬೇಕಂತ ನನ್ನ ಡ್ರೀಮ್ ಫ್ರೆಂಡ್ಸ್. ಹಾಗಾಗಿ ಎಲ್ಲ ಫೋಟೋಶೂಟ್ ಮಾಡಿಸ್ತಿದ್ದೆ ನಾನು ಪ್ರತಿಯೊಂದು. ಇದು ನಾಗರಮ್ಮ ಸಾಲು ಹಾಕುವಾಗ, ಇದು ಸ್ನಾನ ಮಾಡಿಸುವಾಗ ನೋಡಿ ಇಷ್ಟು ಅವಾಗೇ ಚೆನ್ನಾಗಿ ಕ್ಯೂಟ್ ಆಗಿದೆ, ಉಂಗುರು ಕೂದಲ. ಇದು ನಾಮಕರಣದ್ದು, ಇದನ್ನು ಕ್ಯಾಮ್ರದಲ್ಲಿ ತೆಗೆದಿದ್ದು. ಅವಾಗ ನಮ್ಮ ತಮ್ಮನ ಫ್ರೆಂಡಿಗೆ ಅಂದಿತ್ತು, ಬರೀ ಕ್ಯಾಮ್ರಾ ಇಸ್ಕೊಂಬರೋದು ಫೋಟೋಶೂಟ್ ಮಾಡೋದು ಅವಾಗ. ಇವಾಗ ಇದೆ, ಇವಾಗೇನು ಜಾಸ್ತಿ ಮಾಡಲ್ಲ, ಯಾವಾಗಾದ್ರೂ ಮಾಡು ಅಂದಾಗ ಮಾಡೋದಷ್ಟೇ. ಇದು 3 ತಿಂಗಳಲ್ಲಿ ಫ್ರೆಂಡ್ಸ್. ಅವಾಗ ಇವ್ರು ತಲೆಮೆಂಟ್ ಕೊಟ್ಟು ಬಂದಿದ್ರು, ಅಂದರೆ ಪಾಪ ಆದ ತಕ್ಷಣ ನಮ್ಮರಲ್ಲಿ ಕೂದಲ ಕೊಡ್ತಾರೆ, ಒಬ್ಬೊಬ್ರು ಬಿಡ್ತಾರೆ. ಇವರು ಸ್ವಲ್ಪ ಡ್ಯೂಟಿಗೆ ಹೋಗೋದ್ರಿಂದ ಆ ಥರ ಎಲ್ಲ ಅಸಹ್ಯ ಇರಬಾರ್ದು ಕೂದಲ ಬಿಟ್ಕೊಂಡು ಅನ್ನೋ ಕಾರಣಕ್ಕೆ ಅವ್ರು ಡೆಲಿವರಿ ಆದಮೇಲೆ ಕೊಡ್ತೀನಿ ಅಂದ್ಕೊಂಡಿದ್ರೆ, ಹಾಗಾಗಿ ಅವಾಗ ಕೊಟ್ಟು ಬಂದರು. ನಾಮಕರಣ ತುಂಬ ಸಿಂಪಲ್ ಗ್ರ್ಯಾಂಡ್ ಅನ್ನೊಂಥರ ಮಾಡಿದ್ವಿ ಫ್ರೆಂಡ್ಸ್. ಅದು ಸ್ವಲ್ಪ ಮಂದಿಗೆ ಇಷ್ಟ ಇತ್ತು, ಸ್ವಲ್ಪ ಮಂದಿಗೆ ಇಷ್ಟ ಇರಲಿಲ್ಲ, ಮಾಡಬೇಕಂತ ಮಾಡಿದ್ವಿ ಅಷ್ಟೇ. ನಾ ಯಾಕೆ ಮಾಡಿದ್ವಿ ಅಂತ ಹೇಳ್ತೀನಿ, ಯಾಕೆ ಆ ಥರ ಆಗಿತ್ತು ಅಂತೇಳಿ. ಇನ್ನು ಯಾಕಂದರೆ ಏನು ಫ್ರೆಂಡ್ ಹೇಳ್ಬೇಕಾದ್ರೆ, ನನ್ನ ಡೆಲಿವರಿ ಆಗಿ 1 ಮಂತಲ್ಲೇ ನಾವು ಅಪ್ಪ ತೀರ್ಕೊಂಬಿಟ್ರು. ಇನ್ನು ಆ ಪ್ರಿಯಾಂಶಿಗೆ 3 ತಿಂಗಳು, ನಾವು ಅಪ್ಪ ತೀರ್ಕೊಂಡು 2 ತಿಂಗಳು. ನಾಮಕರಣ ಮಾಡಬೇಕು ಮಾಡೋ ಇದರಲ್ಲಿದ್ವಿ. ಫೈನಲಿ ಆಗಿ ಮಾಡ್ಬೇಕಂತ ಡಿಸೈಡ್ ಆದ್ವಿ. ಯಾಕಂದರೆ ಇವಾಗ ಫಸ್ಟ್ನೇ ಮೊಮ್ಮಗ ಈತೆ ನನ್ನ ಮನೇಲಿ, ನನ್ನ ಹಸ್ಬೆಂಡ್ ಮನೇಲಿ ಫಸ್ಟ್ನೇ ಮೊಮ್ಮಗೂ ಈತೆ. ಇನ್ನು ಇವನಿಗೆ ಮಾಡ್ಲಾರ್ದಂಗಿದ್ರೆ ಇನ್ನು ಮುಂದೆ ಹುಟ್ಟ ಮಕ್ಳಿಗೆ ಊಟ ಏನು ಮಾಡೋಕ್ಕಾಗಲ್ಲ ಅಂತ ಏನೋ ಶಾಸ್ತ್ರ ಇರ್ತಾವಲ್ವ, ಆ ಥರ. ಹಾಗಾಗಿ ಸಿಂಪಲ್ ಆದರೂ ಮಾಡಿ ಇಡಬೇಕು, ಮತ್ತು ಮುಂದೆ ಮೊಮ್ಮಕ್ಕಳಿಗೆ ಬರಬೇಕಲ್ಲ ಅಂತಂದೇಳಿ ಸುಮ್ಮನೆ ಇದ್ರಾಗೆ ಮಾಡಿದ್ವಿ. ಮನಸ್ಸಂತೂ ಇದ್ದಿಲ್ಲ, ಆಮೇಲೆ ಮಾಡಿದ್ವಿ. ಇನ್ನು ಫ್ರೆಂಡ್ಸ್ ನಾವು ಇಲ್ಲಿದ್ದಾರೆ ನೋಡಿ, ಲಾಸ್ಟಿಗೆ ಅವ್ರು ಫೋಟೋದಾಗ ಬರಲಿಲ್ಲ. ಲಾಸ್ಟ್ ಊಟ ಮಾಡೋಕ್ಕೆ ಕುಂತಾಗೆ ನಾನು ಕರ್ಕೊಂಡೋದೆ, ಬರ್ರಿ ಅಂತಂದೇಳಿ. ಈಗ ನನ್ನ ಕೈ ಎಲ್ಲಿರ್ತಿದ್ದು ನನಗೆ ಗೊತ್ತಾಗ್ತಿಲ್ಲ. ಇಲ್ಲಿದ್ದಾರೆ 3 ನನ್ನ ಬೆಸ್ಟ್ ಫ್ರೆಂಡ್ಸ್ ಇವರು, ಅವ್ರ ಮಗಳು ಎಲ್ಲ ಇವ್ರು ನಮ್ಮ ಮನೆ ಹತ್ರ ಇರೋರು. ಇನ್ನು ಇಷ್ಟೇ ಫೋಟೋಸ್ ಎಲ್ಲ ಅದು ಫ್ರೆಂಡ್ಸ್, ಇಷ್ಟೇ ನನ್ನ ಮಗನ ಆಲ್ಬಮ್. ತುಂಬ ಕ್ಯೂಟಾಗಿದೆ, ನನಗೇನು ತುಂಬ ಇಷ್ಟ ಇದು. ಓಕೆ ಫ್ರೆಂಡ್ಸ್, ನನ್ನ ಮಗಂದು ಆಲ್ಬಮ್ ಇಷ್ಟಿತ್ತು. ಏನೋ ಒಂಥರ ಖುಷಿ ಇದೆ. ಇನ್ನು ನಾನು ಪ್ರೆಗ್ನೆನ್ಸಿದು ಊಟ ಇದೆ, ಅದು ಇನ್ನೂ ದೊಡ್ಡದು ಮಾಡಿಸಿದ್ದಾರೆ ನಮ್ಮ ಮನೆಯವರು. ಇದು ಇಷ್ಟು ಸಾಕಂತ ನಾವು ಸಿಂಪಲ್ ಇಷ್ಟೇ ಮಾಡಿಸಿದ್ವಿ, ಸಾಕಂತಂದೇಳಿ. ಇನ್ನು ಅದೂ ಚೆನ್ನಾಗಿದೆ, ಅದು ಊರಲ್ಲಿದ್ದಾವೆ, ಅವು ಅಲ್ಲಿ ಹೋದಾಗ ಒಂದು ಟೈಮ್ ತೋರಿಸ್ತೀನಿ. ಓಕೆ ಫ್ರೆಂಡ್ಸ್, ಇಷ್ಟಿತ್ತು ಆಲ್ಬಮ್. ತೋರಿಸ್ಬೇಕಂಬದಿತ್ತು ನನಗೆ, ಯಾವಾಗ ತೋರಿಸ್ಲಿ ಅಂತಂದೇಳಿ. ಬಟ್ ಇವತ್ತು ಲಾಗ್ ಮಾಡಿದ್ದಿಲ್ಲ ಅಲ್ವಾ, ಹಾಗಾಗಿ ಪ್ರಿಯಾಂಶಿನ ಆಲ್ಬಮ್ ಫೋಟೋ ತೋರಿಸ್ಬಿಡೋಣ ಅಂತಂದೇಳಿ ತೋರಿಸಿದೆ. ನಿಮಗೆಲ್ಲ ಇಷ್ಟ ಆಗಿದೆ ಅಂದ್ಕೊತೀನಿ. ಇಷ್ಟ ಆಗಿದೆ ಅಂತೇಳಿ ಕಮೆಂಟ್ ಮಾಡಿ. ಓಕೆ ಫ್ರೆಂಡ್ಸ್, ಇಷ್ಟ ಆಗಿದೆ ಅಂತ ಕಮೆಂಟ್ ಮಾಡಿ ಅಂತ ಹೇಳಿದ್ನಲ್ವ. ಓಕೆ, ಮತ್ತೆ ನೆಕ್ಸ್ಟ್ ಲಾಗಲ್ಲಿ ಸಿಗ್ತೀನಿ. ಬಾಯ್. ಇದು ಪ್ರಿಯಾಂಶಿನ ಫೋಟೋ ಲಾಗ್ ಆಗಿರುತ್ತೆ, ಮತ್ತೆ ಸಿಗ್ತೀನಿ ಫ್ರೆಂಡ್ಸ್. ಹಾಗೆ ಇನ್ನೊಂದು ಮರ್ತುಬಿಟ್ಟಿದ್ದೆ, ಇವಾಗ ಪ್ರಿಯಾಂಶಿನ ಬರ್ತಡೇದು ಆಲ್ಬಮ್ ಲಾಗ್ ಆಗಿದ್ರೆ ಅವ್ನ ಬರ್ತಡೇಗೆ ಏನು ಮಾಡಿಸಿದ್ವಿ ಅಂತಲೇ ಹೇಳ್ಬೇಕಲ್ವ. ಅವ್ನ ಬರ್ತಡೇಗೆ ಬಂದು ಗೋಬಿ ರೈಸ್, ಹಾಗೆ ಸ್ವೀಟ್ ಅಂತ ಬಂದು ಒಂದು ಬಾದುಷಾ ತಗೊಂಬಂದಿದ್ವಿ. ಒಂದಿಷ್ಟು 100 ಮಂದಿಗೆ ಅಂತಂದು ಹೇಳಿ ನಾವು ತಗೊಂಬಂದಿದ್ವಿ.
ಅಂದರೆ 100 ಪೀಸು ಬಾದುಷಾ ಅಂತಂದೇಳಿ ಅಷ್ಟಾಗಿತ್ತು, ಇನ್ನು ಕಮ್ಮಿ ಏನು ಬಿದ್ದಿದ್ದಿಲ್ಲ, ಸರಿ ಆಗಿತ್ತು ಅಂದ್ಕೊಂಡಿನಿ. ಇಷ್ಟೇ ಅವ್ನು ಸಿಂಪಲ್ ಅದಷ್ಟೇ ಮಾಡಿಸಿದ್ವಿ. ಮತ್ತು ಇದು ಆ ಟೈಮ್ ಬಿಸಿಲಲ್ಲ ಫ್ರೆಂಡ್ಸ್, ಜ್ಯೂಸ್ ಏನು ಮಾಡಿಸಿಲ್ಲ, ಮಜ್ಜಿಗೆ ಮಾಡಿಸಿದ್ವಿ ಅನಿಸುತ್ತೆ, ಒಂದು ಗ್ಲಾಸ್ ಮಜ್ಜಿಗೆ ಮತ್ತು ಇದು ಅಷ್ಟೇ, ಇನ್ನು ಕೇಕ್ ಅಷ್ಟೇ. ಜಸ್ಟ್ ನೈಟ್ ಒಂಥರ ಬರ್ತಡೇ ಪಾರ್ಟಿ ಇದ್ದಂಗಲ್ವ, ಜಾಸ್ತಿ ಅನ್ನ ಸಾಂಬಾರು ಏನು ಮಾಡಬಾರ್ದು. ನಾವು ನೋಡಿದ ಮಟ್ಟಿಗೆ ನಾವು ಬರ್ತಡೇಗೆ ಅಟೆಂಡ್ ಆದ ಮಟ್ಟಿಗೆ ಈ ಥರ ಏನು ಮಾಡಿಸಿರಲ್ಲ, ಜಸ್ಟ್ ಏನೋ ಒಂಥರ ರೈಸ್ ಫುಡ್ಡು, ಒಂಥರ ಸ್ವೀಟು, ಕೇಕು, ಇನ್ನು ಒಂದು ಸ್ವಲ್ಪ ಡ್ರಿಂಕ್ ಯಾವ್ದು ಅಂದರೆ ಯಾವುದಂದರೆ ಮಜ್ಜಿಗೆ ಆಗಲಿ, ಸರ್ಬತ್ತ ಆಗಲಿ, ಮ್ಯಾಂಗೋ ಜ್ಯೂಸ್ ಆ ಥರದ್ದು ಏನಾದರೂ ಇರ್ತಾರಲ್ವ, ಆ ಥರದ್ದು ಇರೋದಕ್ಕೋಸ್ಕರ ಸಿಂಪಲ್ಲಾಗಿ ನಾವು ಮಾಡಿಸಿದ್ವಿ ಅಷ್ಟೇ. ಗೋಬಿ ರೈಸು, ಅದೇ ಬಾದುಷಾ, ಕೇಕು, ಮಜ್ಜಿಗೆ ಇಷ್ಟೇ ಮಾಡಿಸಿದ್ವಿ. ಒಂದು ಬರ್ತಡೆಗೆ ಅನ್ನ ಸಾಂಬಾರು ಲಡ್ಡು ಆ ಥರ ಏನು ಮಾಡಿಸಿಲ್ಲ. ಯಾಕಂದರೆ ನಾವು ಮಾಡಿಸ್ಬೇಕಂತಿದ್ರು ನಮ್ಮ ಅಮ್ಮವರು ನಮ್ಮ ಅತ್ತೆ ಅವರೆಲ್ಲ ನೈಟೆಲ್ಲ ಬರ್ತಡೆಗೆಲ್ಲ ಆ ಥರದ್ದು ಏನು ಮಾಡಿಸಲ್ಲ. ರೈಸ್ ಐಟಮ್ ಒಂದು ಐಟಮ್ ಮಾಡಿಸಿ ಒಂದು ಸ್ವೀಟ್ ಇಟ್ಬಿಟ್ರೆ ಆಯ್ತು ಅಂತ ಹೇಳಿದ್ರು. ಅದಕ್ಕೆ ಅಷ್ಟೇ ಮಾಡಿಸಿದ್ವಿ. ಇಷ್ಟು ಫ್ರೆಂಡ್ಸ್ ಬರ್ತಡೇ ಅಪ್ಡೇಟ್ ಇಷ್ಟಿತ್ತು. ಚೆನ್ನಾಗಾಗಿತ್ತು ಫ್ರೆಂಡ್ಸ್. ಹೋದ ವರ್ಷ ಗ್ರ್ಯಾಂಡೇ ಮಾಡಿದ್ವಿ, ಚೆನ್ನಾಗಾಗಿತ್ತು. ಹೋದ ವರ್ಷ ಮಾತ್ರ ಸಖತ್ತಾಗಿತ್ತು. ಈ ವರ್ಷ ಸಿಂಪಲ್. ಈ ವರ್ಷನೂ ಗ್ರ್ಯಾಂಡ್ ಮಾಡ್ತಿದ್ರು, ಬಟ್ ನಾನೇ ಬೇಡ ಅಂದೆ, ಸುಮ್ಮನೆ ಎದಕ್ಕೆ ಅಂತಂದೇಳಿ. ಹೋದ ವರ್ಷ ಮಾಡಿಸಿವಲ್ಲ, ಚಿಕ್ಕ ಮಕ್ಕಳಿದ್ದಾಗ ಮಾಡಿಸಿದ್ರೆ ಓಕೆ, ನೋಡೋಣ ಮುಂದಿನ ವರ್ಷನೇ ಹೆಂಗಾಗುತ್ತೆ ಅಂತಂದೇಳಿ. ಓಕೆ ಫ್ರೆಂಡ್ಸ್, ಮತ್ತೆ ಸಿಗ್ತೀನಿ, ಬಾಯ್.